ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆಎಂ ಕಾಮಾರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೊಂಗನಹಳ್ಳಿ ಗ್ರಾಮದ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಶುಕ್ರವಾರ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಕೆಎಂ ಕಾಮಾರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿವೆಂಕಟಪ್ಪರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಭಾಸ್ಕರ್ ರೆಡ್ಡಿ ಅವರು ಅಧ್ಯಕ್ಷರನ್ನಾಗಿ ಕೆಎಂ ಕಾಮಾರೆಡ್ಡಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಮುನಿವೆಂಕಟಪ್ಪರವರನ್ನು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಇನ್ನು ಅಧ್ಯಕ್ಷರಾಗಿ ಕೆಎಂ ಕಾಮಾರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪರವರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ಕೊಂಗನಹಳ್ಳಿ ಜೆ.ಕೆ. ಶಿವಾರೆಡ್ಡಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಸಂಘದ ನಿರ್ದೇಶಕರು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುನ್ಶಾಮರೆಡ್ಡಿ ಸೇರಿದಂತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಸಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯಾ ಸೇವೆಗಳು, ಕಾರ್ನಿಯಾ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು. ನಿರ್ವಹಣೆ ಬಗ್ಗೆ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಕೊಂಗನಹಳ್ಳಿ ಇದರ ಜಂಟಿ ಖಾತೆಗಳನ್ನು ಸಂಘದ ಚುನಾಯಿತ ಅಧ್ಯಕ್ಷರಾದ ಶ್ರೀ ಕಾಮಾರೆಡ್ಡಿ ಬಿನ್ ಮುನ್ಶಾಮಪ್ಪರವರು ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಜಂಟಿಯಾಗಿ ನಿರ್ವಹಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾಯಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಮಾಡಲಾಯಿತು. ಪದಾಧಿಕಾರಿಗಳ ಚುನಾವಣಾ ಸಭೆ ದಿನಾಂಕ 10/4/2024. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಕೊಂಗನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಚುನಾಯಿಸಲು ದಿನಾಂಕ 10/4/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಸಂಘದ ಕಚೇರಿಯಲ್ಲಿ ಚುನಾಯಿತ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿದ್ದು, ಸಭೆಗೆ ಹಾಜರಾದ ನಿರ್ದೇಶಕರ ಹಾಜರಾತಿ ನಡಾವಳಿಯನ್ನು ಈ ಕೆಳಕಂಡು ದಾಖಲಿಸಿದೆ. ಸಭೆಗೆ ಹಾಜರಾದವರು 11 ಜನ. ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವುದು. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಕೊಂಗನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಶ್ರೀ ಕೆಎಂ ಕಾಮಾರೆಡ್ಡಿ ಬಿನ್ ಮುನ್ಶಾಮಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ನಾಗೇಶ್ KR ಹಾಗೂ ಅನುಮೋದಕರಾಗಿ ಶ್ರೀ ವೆಂಕಟರೆಡ್ಡಿ KN ಅವರು ಸಹಿ ಹಾಕಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ನಾಮಪತ್ರವನ್ನು ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ಎಂ ನಾರಾಯಣಸ್ವಾಮಿ ಹಾಗೂ ಅನುಮೋದಕರಾಗಿ ಶ್ರೀ KM ಪ್ರಕಾಶ್ ಅವರು ಸಹಿಯನ್ನು ಹಾಕಿರುತ್ತಾರೆ. ನಾಮಪತ್ರಗಳ ಪರಿಶೀಲನೆ. ಪದಾಧಿಕಾರಿಗಳ ಸ್ಥಾನಕ್ಕೆ ಸಲ್ಲಿಕೆಯಾದ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅವು ಕ್ರಮಬದ್ಧವಾಗಿವೆ ಎಂದು ಪ್ರಕಟಿಸಿದೆ. ನಾಮಪತ್ರಗಳನ್ನು ಹಿಂಪಡೆಯುವುದು. ಸಲ್ಲಿಕೆಯಾದ ನಾಮಪತ್ರಗಳನ್ನು ಯಾರೂ ಹಿಂಪಡೆದಿರುವುದಿಲ್ಲ. ಪದಾಧಿಕಾರಿಗಳ ಚುನಾವಣಾ ಫಲಿತಾಂಶ ಘೋಷಣೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಕೊಂಗನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಕೆಎಂ ಕಾಮಾರೆಡ್ಡಿ ಬಿನ್ ಮುನ್ಶಾಮಪ್ಪರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಚುನಾವಣಾಧಿಕಾರಿಯನ್ನು ನಾನು ಘೋಷಿಸುತ್ತೇನೆ. ಭಾಳ ವಿಶೇಷವಾದ ದಿನ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಕಳೆದ ಭಾನುವಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಚುನಾವಣೆ ನಡೆಯಿತು. ಹಾಲು ಒಕ್ಕೂಟದ ಸಹಕಾರ ಸಂಘದ ಕೊಂಗನಹಳ್ಳಿ ಗ್ರಾಮದ ಸಂಘದ ಚುನಾವಣೆ ನಡೆದಾಗ ನಾವು 11 ಜನ ಇವತ್ತೇನಿದೆ ಡೈರೆಕ್ಟರ್ಸ್ ಇದ್ದಿರೋ ಚುನಾಯಿತರಾದರು. ಅದು ಭಾಳ ಪ್ರತಿಷ್ಠೆ ಚುನಾವಣೆ ನಡೀತು. ಅದರಲ್ಲಿ ಊರಿನ ಗ್ರಾಮಸ್ಥರ ಆಶೀರ್ವಾದ, ದೇವರ ಆಶೀರ್ವಾದ
ಎಲ್ಲ ನಮ್ಮ ಮೇಲೆ ಇದ್ದಿದ್ದಕ್ಕೆ ಇವತ್ತು ನಾವು ಗೆದ್ವಿ. ಅದೇ ರೀತಿ ಈಗ ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋದು ಇದೆ, ಅದು ಇವತ್ತು ಬಂದಿದೆ. ಸೊ ಹಾಗಾಗಿ ಇವತ್ತೆಲ್ಲರೂ ನನ್ನ ಡೈರೆಕ್ಟರ್ಸ್ ಎಲ್ಲ ನನ್ನ ಆಹ್ವಾನ ಮಾಡಿ ನೀವು ಬರಬೇಕು ಇವತ್ತು ಅಂತೇಳಿ ಒಂದು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಕರೆದು ನಾನು ಇವತ್ತೆಲ್ಲ ಬಂದು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಇವತ್ತೇನು ಚುನಾವಣೆ ಕೂಡ ಇಲ್ಲ, ಒಂದು 2 ನಿಮಿಷ ಕುತ್ಕೊಂಡು ಇಂಥವ್ರು ಆಗಬೇಕು, ಇಂಥವ್ರು ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷರು ಆಗಬೇಕು ಅಂತ ಅದು ಪ್ರೋಟೋಕಾಲ್ಗೋಸ್ಕರ ಅಷ್ಟೇ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇರ್ತಕ್ಕಂಥಲ್ಲಿ ಎಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷರು, ಯಾಕಂದರೆ ಇಲ್ಲಿ ಯಾರ್ದು ಭೇದ ಭಾವ ಏನಿಲ್ಲ, ಎಲ್ಲರೂ ಒಮ್ಮತದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತೇಳಿ ನಮಗೂ ಭರವಸೆ ಕೊಟ್ಟರು. ಹಾಗಾಗಿ 2 ನಿಮಿಷದಲ್ಲಿ ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ಅಧ್ಯಕ್ಷರಾಗಿ ನಮ್ಮ ಅಮ್ಮನವರು, ಉಪಾಧ್ಯಕ್ಷರಾಗಿ ಮುನಿಯಣ್ಣನವರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯವ್ರಿಗೂ ನಾನು ಇದೇ 5 ವರ್ಷ ಹಿಂದುಗಡೆ ನಮ್ಮ ಒಂದು ಕಮಿಟಿ ನಾವೇ ಮಾಡಿದ್ವಿ. ಕಮಿಟಿ ಆಗಿ ಅಧ್ಯಕ್ಷ ನಮ್ಮ ವೆಂಕಟೇಶ್ ಮೂರ್ತಿ ಅವರು ಅಧ್ಯಕ್ಷ ಆಗಿದ್ರು, ಉಪಾಧ್ಯಕ್ಷ ಹರಿನಾರಾಯಣ ಸ್ವಾಮಿ ಆಗಿದ್ರು. ಅದೇ ರೀತಿ ಕಮಿಟಿಲಿ ಭಾಳ ಜನ ಇಲ್ಲೇ ಇದ್ದಾರೆ, ಕಮಿಟಿಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ನಾನು ಇದೇ ರೀತಿ 5 ವರ್ಷ ಹಿಂದುಗಡೆ ಅವ್ರಿಗೊಂದು ಚಾಲೆಂಜಾಗಿ ಕೊಟ್ಟಿದ್ದೆ. ನಾನು ನೀವೇನು ಮಾಡ್ತಿರೋ ಬಿಡ್ತಿರೋ ಡೈರಿ ಭಾಳ ಹಿನ್ನಡೆ ಇದೆ, ಈ 5 ವರ್ಷದಲ್ಲಿ ನೀವು ಅಭಿವೃದ್ಧಿ ಮಾಡಿ ನನಗೊಂದು ನೋಡಿಸ್ಬೇಕು ಅಂತೇಳಿ ಒಂದು ಚಾಲೆಂಜಾಗಿ ಕೊಟ್ಟಿದ್ದೆ ಅವರು. ಅದನ್ನು ಭಾಳ ಜವಾಬ್ದಾರಿತ್ವಾಗಿ ತೊಗೊಂಡು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಮಿಟಿ ಇರ್ಬೋದು, ಭಾಳ ಜವಾಬ್ದಾರಿಯಾಗಿ ತೊಗೊಂಡು ಇವತ್ತೆಲ್ಲೋ ಒಂದು ಹಂತಕ್ಕೆ ತಂದು ಇವತ್ತು ಲಾಸ್ಟ್ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೂಡ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಲಾಸ್ಟ್ ಟೈಮ್ ಒಂದು ನಿಮ್ಮ ಕಣ್ಣಿಂದನೇ ಕಾಣ್ತಾ ಇದೆ, ಹೊಸ ಬಿಲ್ಡಿಂಗ್ ಕಾಣ್ತಾ ಇದೆ. ಆಮೇಲೆ ಈ ಸುತ್ತಮುತ್ತ ನನಗೆ ಗೊತ್ತಿರ್ತಕ್ಕಂಥ ಡೈರಿಗಳಲ್ಲಿ ಯಾರು 50% ಇನ್ಕ್ರೀಸ್ ಮಾಡಲಿಲ್ಲ, ಅದನ್ನು ಮಾಡಿದ್ದಾರೆ. ಹಾಲು ಕ್ಯಾನಲ್ ಕೊಟ್ಟಿದ್ದಾರೆ, 10 ಲಕ್ಷ ಕ್ಯಾಶ್ ಇಟ್ಟಿದ್ದಾರೆ. ಇದೇ ರೀತಿ ಮತ್ತೆ ನಾನು ಇನ್ನೂ ಒಂದು ಸರಿ ಇವಾಗ ಏನು ನಾನು ಚಾಲೆಂಜ್ ಕೊಡ್ತಾ ಇರೋದಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಟಿಗೆ ಮುಂದೆ ಇನ್ನು 5 ವರ್ಷಗಳಿಗೆ ನೀವು ಏನು ಮಾಡಿದ್ದಾರೆ ಇದಕ್ಕಿಂತ ನೀವು 2ರಷ್ಟು ಉಳಿತಾಯ ಮಾಡಿ, ಯಾರು ಪ್ರತಿಯೊಬ್ಬ ಹಾಲಾಕುವಂಥವ್ರಿಗೆ ಯಾರು ನೀವು ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೀವು ಸ್ಪಂದಿಸಿ ಕಷ್ಟ ಸುಖ ಏನು ಅಂತೇಳಿ ಅವ್ರಿಗೆ ನೀವು ಸ್ಪಂದಿಸಬೇಕು. ಪ್ರತಿ ಮೀಟಿಂಗಲ್ಲಿ ಕೂಡ ಎಲ್ಲ ಇರ್ತಕ್ಕಂಥ ಕಮಿಟಿಯವರು ಪ್ರತಿ ಮೀಟಿಂಗ್ ಹಾಜರಾಗಬೇಕು. ಹಾಜರಾಗಿ ಹಾಲಾಕುವಂಥ ಪ್ರತಿಯೊಬ್ಬರು ಮನೆಗಳಲ್ಲಿ ಏನಾದ್ರು ಮುಂದೆ ಬರ್ತಾಯಿದೆ, ಏನು ತೊಂದರೆ ಇದೆ, ಅವ್ರಿಗೆ ಹಸು ಕರುಗಳಿಗೆ ಏನೇನು ಆಗ್ತಾಯಿದೆ ಅಂತೇಳಿ ಮೀಟಿಂಗ್ಗಳಲ್ಲಿ ಪ್ರತಿಯೊಬ್ಬರು ಅವ್ರ ಮನೆಗಳಿಗೆ ಹೋಗಿ ನೀವು ವಿಚಾರಿಸುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಮುಂದೆ ಇದೇ ರೀತಿ ನೀವು ನಮ್ಮ ಡೈರಿಗೆ ಏನಾದರೂ ಉಳಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ನನಗೆ ನೋಡಿಸಿದ್ರೆ ಮುಂದಿನ ದಿನಗಳು ನಮಗೆ ಕೂಡ ಈ ಒಳ್ಳೆ ಕೆಲಸಗಳು ಮುಂದಿನ ಚುನಾವಣೆಗಳಿರ್ಬೋದು, ಡೈರಿ ಎಲೆಕ್ಷನ್ ಇರ್ಬೋದು, ನಮಗೆ ಭಾಳ ಈಸಿ ಆಗ್ತದೆ. ಹಾಗಾಗಿ ಚುನಾವಣೆ ನಮಗೆ ಮುಖ್ಯ ಅಲ್ಲ, ಇಲ್ಲಿ ಅಭಿವೃದ್ಧಿ ಅನ್ನೋದೇ ನಮಗೆ ಮುಖ್ಯ. ಡೈರಿ ಉಳಿಸ್ಕೊಂಡು ಹೋಗ್ಬೇಕು, ಯಾಕೆಂದರೆ ಈಗ ಹಾಲು ಅನ್ನೋದು ಅಮೃತಕ್ಕೆ ಸಮಾನ. ಇದೊಂಥರ ದೇವಸ್ಥಾನ ಇದ್ದಾಗ ಈ ಡೈರಿ ಅನ್ನೋದು. ಇದರಲ್ಲಿ ರಾಜಕಾರಣ ಮಾಡೋದು ತೃಪ್ತಿಕರದಲ್ಲ, ಅದಲ್ಲವೇ ಅದು ಮಾಡಲೂಬಾರ್ದು. ಅದು ಈ ದೇವಸ್ಥಾನ ಇದ್ದಾಗೆ ಪ್ರತಿಯೊಬ್ಬರು ಬಂದು ಕೈ ಮುಗಿಯುವಂಥದ್ದು ಇಲ್ಲಿ ಒಂಥರ ಅಮೃತ ಪ್ರಸಾದ ಸಿಗ್ದಂಗೆ ಇದು ಅಂತ. ಅದಕ್ಕೋಸ್ಕರ ಯಾವುದೇ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ನಾವಿರ್ತಕ್ಕಂಥ ಕಮಿಟಿಯವ್ರಿಗೆ ಎಲ್ಲರಿಗೂ ಹೇಳೋದು ನಾನಿಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು 5 ವರ್ಷ ಮಾಡ್ಕೊಂಡು ಇದಕ್ಕಿಂತ ಚಾಲೆಂಜಾಗಿ ತೊಗೊಂಡು ಇನ್ನು 2ರಷ್ಟು ಪಟ್ಟು ನೀವು ಅಭಿವೃದ್ಧಿ ಮಾಡಿ ಪ್ರೂಫ್ ಮಾಡಬೇಕು, ನಿಲ್ಲಿಸಬೇಕು ಅಂದರೆ ನಮ್ಮ ಗೌರವ ಉಳಿಸ್ಬೇಕು. ಊರಿನಲ್ಲಿ ನಿಮ್ಗೆ ಯಾರು ಓಟ್ ಹಾಕಿ ಗೆಲ್ಸಿದ್ದಾರೋ, ಆಮೇಲೆ ಯಾರು ಊರಲ್ಲಿ ಗ್ರಾಮಸ್ಥರು ನಮಗೆ ಗೌರವ ಕೊಟ್ಟು ನಮ್ಮ ಗೌರವ ಕಾಪಾಡೋದು, ಇವ್ರಿಗೆಲ್ಲರ ಗೌರವ ಕಾಪಾಡಬೇಕು ಅಂತೇಳಿ ಇದರಲ್ಲಿ ಮನವಿ ಮಾಡಿ ಅಂತ. ಅದೇ ಹಿಂದೆ ನಾವು ಇಷ್ಟೊಂದು ಅಭಿವೃದ್ಧಿ ನಾವು ಹಿಂದೆ ಇದ್ದವರು ಟೀಮು, ನಮಗೆ ಯಾವುದು ಸಹಕಾರ ಕೊಟ್ಟು ನಾವೊಂದಿಷ್ಟು ಇಂಪ್ರೂವ್ ಮಾಡಿದ್ವಿ. ಇನ್ನು ಮುಂದೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಏನೋ ಎಲ್ಲರೂ ನಮ್ಮ ಊರೆಲ್ಲರೂ ಸಹಕಾರ ನಮ್ಗೆ ಇರಲಿಕ್ಕೆ ನಾವು ಮಾಡ್ತೀವಿ. ಅಂದರೆ ಮಾಡೋಕ್ಕಾಗಲ್ಲ, ಎಲ್ಲರೂ ಸಹಕಾರ ಮಾಡ್ತಾಯಿದ್ದೆ ಮುಂದೆನೇ ಅಭಿವೃದ್ಧಿ ಮಾಡ್ತೀವಿ ಅಂತ. ಅದೇ ಹಿಂದೆ ನಾವು ಇಷ್ಟೊಂದು ಅಭಿವೃದ್ಧಿ ನಾವು ಹಿಂದೆ ಇದ್ದವರು ಟೀಮು, ನಮಗೆ ಯಾವುದು ಸಹಕಾರ ಕೊಟ್ಟು ನಾವೊಂದಿಷ್ಟು ಇಂಪ್ರೂವ್ ಮಾಡಿದ್ವಿ. ಇನ್ನು ಮುಂದೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಏನೋ ಎಲ್ಲರೂ ನಮ್ಮ ಊರೆಲ್ಲರೂ ಸಹಕಾರ ನಮ್ಗೆ ಇರಲಿಕ್ಕೆ ನಾವು ಮಾಡ್ತೀವಿ. ಅಂದರೆ ಮಾಡೋಕ್ಕಾಗಲ್ಲ, ಎಲ್ಲರೂ ಸಹಕಾರ ಮಾಡ್ತಾಯಿದ್ದೆ ಮುಂದೆನೇ ಅಭಿವೃದ್ಧಿ ಮಾಡ್ತೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492884891. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ.
ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.